ಯಲಹಂಕ ತಾಲೂಕು ಜಾಲ ಹೋಬಳಿ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ 2024-25ನೇ ಸಾಲಿನ ಆಡಳಿತ ವರದಿ, ಜಮಾ, ಖರ್ಚು ಮಂಡನೆ, ಆಯವ್ಯಯ ಮಂಡನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಕ್ರಿಯೆ ಯೋಜನೆಗಳ ಅನುಮೋದನೆ, ವಸತಿ ಫಲಾನುಭವಿಗಳ ಆಯ್ಕೆ, 15ನೇ ಹಣಕಾಸಿನ ಯೋಜನೆ ಅನುಮೋದಿಸುವುದು, ವರ್ಗ 1ರ ವಿವಿಧ ಯೋಜನೆಗಳನ್ನು ಅನುಮೋದಿಸುವುದು ಇತ್ಯಾದಿ ವಿಷಯಗಳನ್ನು ಕುರಿತು ಚರ್ಚಿಸಲಾಯಿತು. ಅಂಗವಿಕಲರಿಗೆ ಚೆಕ್ ವಿತರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಗ್ರಾಮ ಸಭೆಗೆ ಗೈರಾಗಿದ್ದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸೌಕರ್ಯಗಳಿಗೆ ಒತ್ತು ಕೊಡುವಂಥದ್ದು ಹಾಗೂ ಈ ಗ್ರಾಮ ಪಂಚಾಯತಿ ಕರೆಯೋದೇ ವಾರ್ಡ್ ಸಭೆ ಕರೆಯೋದು ಮತ್ತು ಗ್ರಾಮ ಸಭೆ ಕರೆಯೋದು ಈ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಅವ್ರು ಏನು ಬೇಡಿಕೆಗಳಿದೆ ಅದನ್ನು ವಾರ್ಡ್ ಮೀಟಿಂಗಲ್ಲಿ ಇಡೋವಂಥದ್ದು, ವಾರ್ಡ್ ಮೀಟಿಂಗಲ್ಲಿ ಇಡೋವಂಥದ್ದನ್ನು ತೊಗೊಂಬಂದು ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆಯಲ್ಲಿ ಇಡೋದು. ತದನಂತರ ಅದನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದ್ಯತೆ ಮೇರೆಗೆ ಯಾವುದು ತುರ್ತಾಗಿ ಕಾಮಗಾರಿ ನಡೆಸಬೇಕು ಅಂಥ ಕಾಮಗಾರಿನ ನಾವು ಆದ್ಯತೆ ಮೇರೆಗೆ ತಗೊಂಡು ಕಾಮಗಾರಿನ ಮಾಡೋವಂಥದ್ದು ಗ್ರಾಮ ಸಭೆ ಅಂತ ನಾವು ಭಾವಿಸಿದ್ದೀವಿ. ನೀವು ಅಧ್ಯಕ್ಷರ ಆದಮೇಲೆ ಅಂತೇನಿಲ್ಲ, ಕಾರ್ಯಕ್ರಮ ಈ ಗ್ರಾಮ ಸಭೆನೇ ನನಗೆ ಒದಗಿ ಬಂದಿರೋದು, ಅದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ ನಾವು ಅಧಿಕಾರ ವಹಿಸ್ಕೊಂಡ ಮೇಲೆ, ನಾವು ಚುನಾಯಿತರಾದ ಮೇಲೆ 2022 ಆದ ನಂತರ ನಮ್ಮ ಶ್ರೀಶಕ್ತಿ ಭವನ ಅಂತ ಒಂದು ಹೊಸದಾಗಿ ನಿರ್ಮಿಸಿದ್ದೀವಿ. ಎಲ್ಲರ ಸಹಕಾರದೊಂದಿಗೆ, ಏನು ನಾವು 11 ಜನ ಸದಸ್ಯರಿದ್ದೀರಿ, ಅವರು ಎಲ್ಲರ ಸಹಕಾರದೊಂದಿಗೆ ಶ್ರೀಶಕ್ತಿ ಭವನ ಅಂತ ಒಂದು ನಿರ್ಮಿಸಿದ್ದೀವಿ. ಹಾಗೂ ಇನ್ನೊಂದು ಗ್ರಂಥಾಲಯ ಅದನ್ನು ಕೊಡುಗೆ ಅಂತೇಳಿ ಸಾತನೂರು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಕೊಟ್ಟಿದ್ದೀವಿ. ಜಲಜೀವನ್ ಮಿಷನ್ನಲ್ಲಿ ಎಲ್ಲರೂ ಗ್ರಾಮಗಳಿಗೆ ನಾವು ಆಲ್ರೆಡಿ ಜನಗಳಿಗೆ ತಲುಪಿಸಿದ್ದೀವಿ. ಇನ್ನೊಂದು ಹೊಸಳ್ಳಿ ಗ್ರಾಮಕ್ಕೆ ತಲುಪಿಸ್ಬೇಕು. ಆಲ್ರೆಡಿ ಅದು 90% ಓವರ್ ಟ್ಯಾಂಕ್ ಆಗಿದೆ. ಅದ ನಂತರ ಕನೆಕ್ಷನ್ಗಳೆಲ್ಲ ಆದಮೇಲೆ ಜನಗಳಿಗೆ ಸಮರ್ಪಕವಾಗಿ ಕೊಡ್ತೀವಿ. ನಾವು ಯಾರೂ ಅಧಿಕಾರಿಗಳು ಬಂದಿಲ್ಲ, ಎಲ್ರಿಗೂ ನಾವು ನಮ್ಮ ಗ್ರಾಮ ಪಂಚಾಯತಿನಿಂದ ಲೆಟರ್ಗಳನ್ನ ಕೊಟ್ಟಿದ್ದೀವಿ, ಪತ್ರನೂ ಅವ್ರ ಕಚೇರಿಗೆ ತಲುಪಿಸಿದ್ದೀವಿ, ಫೋನು ಸಹ ಮಾಡಿದ್ದೀವಿ. ಯಾರು ಬಂದಿಲ್ಲ, ಯಾವ ಇಲಾಖೆಯಿಂದ ಬಂದಿಲ್ಲ, ಆ ಇಲಾಖೆ ಸಂಬಂಧಪಟ್ಟವ್ರಿಗೆ, ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಮುಂದಿನ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಇಲಾಖೆಗೆ ಪತ್ರ ಬರೆಯೋಕ್ಕೆ ನಾನು ನಿರ್ದೇಶನ ಕೊಡ್ತೀನಿ. ನಾನು ಒಂದು 35ರಿಂದ 40 ಜನ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕೊಟ್ಟಿದ್ದೀವಿ. ಇನ್ನು 95% ಮೇಲೆ ಯಾರು ತೊಗೊಂಡಿದ್ದಾರೆ, ಯಾವುದಕ್ಕೆ ಉನ್ನತ ಶಿಕ್ಷಣಕ್ಕೆ, ಅವರಿಗೆ 3 ಜನಕ್ಕೆ ಲ್ಯಾಪ್ಟಾಪ್ ನೀಡಿದ್ದೀವಿ. ಇನ್ನು ಮುಂದೆ ಅಂತ ಬರೋಂಥ ಗ್ರಾಮ ಸಭೆ, ವಾರ್ಡ್ ಸಭೆ ಇರ್ಬೋದು, ಅದರಲ್ಲೂ ಯಾರು ಹೆಚ್ಚಿನ ರೀತಿಯಲ್ಲಿ ಅಂಕಗಳು ಗಳಿಸ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ಗ್ರಾಮ ಪಂಚಾಯತಿ ಆಗಬೇಕು, ಅದು ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಮ್ಗೆ ಅದೊಂದು ತೊಡಕಾಗಿದೆ. ಅದೊಂದು ಕನಸು ನನಸಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಪೋಸ್ಟ್ ಕೊಡ್ತಾ ಇದೆಯಾ ನೋಡು ಅಂಥವ್ರಿಗೆ ಹೆಸರು ಕಟ್ಸಮ್ಮ. ಹಾಂ ಸೇಮ್ ಹಾಯ್ ಅಧ್ಯಕ್ಷರು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆಯ್ತಾ ಮೊಬೈಲ್ ನೋಡ್ತಾ ಆಯ್ತಾ ನೋಡಿ